ಜೆಫ್ರಿ ಎಪ್ಸ್ಟೀನಿಗೂ ಲೆಜೆಂಡರಿ ಡೈರೆಕ್ಟರ್ ಸ್ಟ್ಯಾನ್ಲಿ ಕ್ಯೂಬ್ರಿಕ್ಕಿಗೂ ಏನು ಸಂಬಂಧ? ಆ್ಯಕ್ಚುಲಿ ವಿಶೇಷವಾದ ಸಂಬಂಧಗಳೇನೂ ಇಲ್ಲ. ಆದರೂ 1999 ರಿಲೀಸ್ ಆದ ಐಸ್ ವೈಡ್ ಶಟ್ ಅನ್ನೋ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಮೂವಿ ಒಂದು ವೇಳೆ ಎಪ್ಸ್ಟೀನ್ ಐಲ್ಯಾಂಡಲ್ಲಿ ನಡೆದಿರಬಹುದಾದಂಥ ರಿಚುವಲ್ಸ್, ಹ್ಯೂಮನ್ ಸ್ಯಾಕ್ರಿಫೈಸಸ್ಗಳಿಗೆ ತುಂಬ ಸಾಮ್ಯತೆ ಇದೆ ಅಂದರೂ ಖಂಡಿತವಾಗಿಯೂ ಸುಳ್ಳಾಗಲಿಕ್ಕಿಲ್ಲ. ಡ್ರೀಮ್ ಸ್ಟೋರಿ ಅನ್ನೋ ಒಂದು ನಾವೆಲ್ ಬೇಸ್ಡ್ ಆಗಿರುವ ಈ ಮೂವಿಯಲ್ಲಿ ಹಲವಾರು ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬಿಲಿಯನೇರ್ಗಳು ಮಾಡುವಂತಹ ರಿಚುವಲ್ಸ್. ನೀವು ಅಂಡರ್ ಏಜ್ಡ್ ಆಗಿದ್ದರೆ ನಿಮಗೆ ಈ ಮೂವಿಯನ್ನು ಖಂಡಿತವಾಗಿಯೂ ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಇದರಲ್ಲಿ ತುಂಬ ಅಡಲ್ಟ್ ಕಂಟೆಂಟ್ಸ್ ಇದೆ. ಈ ಮೂವಿ ರಿಲೀಸ್ ಆಗಿ ಸ್ವಲ್ಪ ಟೈಮ್ನ ನಂತರ ಕ್ಯೂಬ್ರಿಕ್ ಅವರದ್ದು ಡೆತ್ ಆಗುತ್ತೆ. ಲೈಫ್ ಲಾಂಗ್ ಸ್ಮೋಕರ್ ಆಗಿದ್ದರು, ಅನ್ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ರು, ಮೆಡಿಕಲ್ ಕೇರ್ ತಗೊಳ್ತಿರ್ಲಿಲ್ಲ. ಹಾಗಾಗಿ ಹಾರ್ಟ್ ಅಟ್ಯಾಕ್ನಿಂದ ಅವರ ಡೆತ್ ಆಯಿತು. ಹಾರ್ಟ್ ಅಟ್ಯಾಕ್ ಬೈ ನ್ಯಾಚುರಲ್ ಕಾಸಸ್ ಅಂತ ಒಂದು ಆರ್ಗ್ಯುಮೆಂಟ್ ಹೇಳಿದರೆ, ಇನ್ನೊಂದು ಆರ್ಗ್ಯುಮೆಂಟ್ ನಿಯರ್ಲಿ 4 ಅವರ್ಸ್ನಷ್ಟು ರನ್ ಟೈಮ್ ಇದ್ದ ಈ ಮೂವಿಯಲ್ಲಿ ಚೈಲ್ಡ್ ಸ್ಯಾಕ್ರಿಫೈಸ್, ಹ್ಯೂಮನ್ ಸ್ಯಾಕ್ರಿಫೈಸ್ನಿಂದ ಪೆಡೋಫೇಲಿಯಾದವರೆಗಿನ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ರಿಂದಾಗಿ ವಾರ್ನರ್ ಬ್ರದರ್ಸ್ ಇದನ್ನು ಹೆವಿಯಾಗಿ ಎಡಿಟ್ ಮಾಡಿದಂಥ ಒಂದು ವರ್ಷನನ್ನು ಕೇಳಿತ್ತು. ಅದಕ್ಕೆ ಆ್ಯಸ್ ಎ ಡೈರೆಕ್ಟರ್ ಕ್ಯೂಬ್ರಿಕ್ ಅವರು ಇಲ್ಲ ಅಂತ ಹೇಳಿದರು, ಆಗೋದಿಲ್ಲ ಅಂತ ಹೇಳಿದರು. ಮತ್ತು ಇದರಲ್ಲಿ ತೋರಿಸಿರುವಂತಹ ಬಿಲಿಯನೇರ್ಗಳು ಮಾಡುವ ಈ ರಿಚುವಲ್ಸನ್ನು ತೋರಿಸಿದ್ದಕ್ಕಾಗಿ ಬಿಲಿಯನೇರ್ಗಳಿಗೆ ಇವರ ಮೇಲೆ ದ್ವೇಷ ಇತ್ತು. ಹಾಗಾಗಿ ಇವರ ಮರಣದ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಹೇಳ್ತಾರೆ. ಆ್ಯಸ್ ಎ ಡೈರೆಕ್ಟರ್ ಕ್ಯೂಬ್ರಿಕ್ ಬ್ರಿಲಿಯಂಟ್ ಜೀನಿಯಸ್. ಅವರು ಹಲವಾರು ಗ್ರೇಟೆಸ್ಟ್ ಮೂವಿಗಳನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಕ್ಲಾಕ್ವರ್ಕ್ ಆರೆಂಜ್, 2001 ಸ್ಪೇಸ್ ಅಡಿಸಿ, ದ ಶೈನಿಂಗ್ನಂತಹ ತುಂಬ ನಾಜೂಕಾದ ಸಬ್ಜೆಕ್ಟ್ಗಳನ್ನು ತಮ್ಮ ಕ್ರಿಯೇಟಿವ್ ಬ್ರಿಲಿಯನ್ಸ್ನಿಂದಾಗಿ ಮಾಸ್ಟರ್ ಪೀಸ್ಗಳನ್ನಾಗಿ ಮಾಡಿದ್ದಾರೆ. ಕ್ರಿಟಿಕಲಿ ಅಕ್ಲೇಮ್ಡ್ ಡೈರೆಕ್ಟರ್ ಅಂತ ಹೇಳ್ಬೋದು. ಈ ಮೂವಿ ಐಸ್ ವೈಡ್ ಶಟ್ ಕೂಡ ನೋಡುವಾಗ ಒಂದು ಕನ್ಸ್ಪಿರಸಿ ಥರನೇ ಅನಿಸುತ್ತೆ. ಬಟ್ ಇವಾಗ ರಿಲೀಸ್ ಆಗಿರುವ ಈ ಎಪ್ಸ್ಟೀನ್ ಫೈಲ್ಸ್ ಆ್ಯಂಡ್ ವೀಡಿಯೋಸ್ಗಳನ್ನು ನೋಡುವಾಗ ಇವುಗಳ ಮಧ್ಯೆ ಏನೋ ಸಂಬಂಧ ಇದೆ. ಐ ಡೋಂಟ್ ನೋ.